ಬೆಂಗಳೂರು ನಗರದಲ್ಲಿ ಸುಮಾರು 50 ಎಕರೆ ಚಿಲ್ಲರೆ ಜಮೀನನ್ನ ಎಲ್ಲ ಹಿಂದುಳಿದ ಮಠಗಳಿಗೆ, ದಲಿತ ಮಠಗಳಿಗೆ ಕೊಟ್ಟಿದ್ದೀನಿ. ವಾಲ್ಮೀಕಿ ಮಠಕ್ಕೂ ಕೂಡ ಕೊಟ್ಟಿದ್ದೀನಿ. 4 ಎಕರೆ 18 ಗುಂಟೆ. ಏನ್ ಸ್ವಾಮೀಜಿ ಹೇಳಿ ಜೋರಾಗಿ, ನೀವು ಹೇಳ್ಬೇಕು. 4 ಎಕರೆ 18 ಗುಂಟೆ ಕೊಟ್ಟಿದ್ದೇನೆ. ಜೊತೆಗೆ ಕಂಡೊಳ್ಳಿನಲ್ಲಿ ಸಮುದಾಯ ಭವನ ಮಾಡಕ್, ಅಲ್ಲಿ ಸಮುದಾಯ ಭವನಕ್ಕೆ ಅಲ್ಲಿ ಮಹರ್ಷಿ ವಾಲ್ಮೀಕಿ ಗುರುಪೀಠ ಮತ್ತು ಅಭಿವೃದ್ಧಿಗೆ 5 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇನೆ. ಆಮೇಲೆ ನಕಲಿ ಪ್ರಮಾಣ ಪತ್ರ ಅಂತ ಹೇಳಿದಿರಲ್ಲ, ಅದನ್ನ ತಡೆಗಟ್ಟಲಿಕ್ಕೆ ನಾವು ಈಗಾಗಲೇ ಕ್ರಮ ತಗೊಂಡಿದ್ದೇವೆ. ಗೊತ್ತಾಯ್ತಾ ಏನ್ ಸ್ವಾಮೀಜಿ? ಇನ್ನು ಸಮುದಾಯ ಭವನ ಮಾಡ್ಲಿಕ್ಕೆ 2 ಎಕರೆ ಜಮೀನನ್ನ ಕೊಟ್ಟಿದ್ದೇನೆ. ಯಾವ ಊರಿನಲ್ಲಿ? ಮತ್ತೆ ನಾವು ನಿಮ್ ಪರ ಇದೀವೋ ಇಲ್ಲ? ಏನ್ರಿ ನಿಮ್ ಪರ ಇದೀವೋ ಇಲ್ಲ? ನಾವು ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥವರು. ನೀವು ನಂಬಿ ಬಿಡಿ, ನಾನು ಎಲ್ಲಿವರೆಗೆ ಅಧಿಕಾರದಲ್ಲಿ ಇರ್ತೀನಿ ಅಲ್ಲಿವರೆಗೆ ಎಲ್ಲ ಜನರಿಗೂ ಕೂಡ, ಎಲ್ಲ ಬಡವರಿಗೂ ಕೂಡ, ಯಾವುದೇ ಸಮಾಜ ಇರಲಿ, ಆ ಬಡವರಿಗೆಲ್ರಿಗೂ ಕೂಡ ನ್ಯಾಯ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇನೆ. ನಿಮಗೂ ಮಾಡ್ತೇನೆ. ಅದರಿಂದ ನೀವೆಲ್ಲರೂ ಕೂಡ ನಮ್ಮ ಸಾಮಾಜಿಕ ವ್ಯವಸ್ಥೆಯ ಇತಿಹಾಸವನ್ನ ತಿಳ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿ ಇಂಥ ಜಾತ್ರೆ ಮಹೋತ್ಸವ ಯಶಸ್ವಿಯಾಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಾಲ್ಮೀಕಿ.